ಪೆಬಲ್ಸ್ ಕನ್ನಡ. ಮಹಾತ್ಯಾಗ. ಒಂದು ದಿನ ಮಂಗಗಳ ರಾಜ ಎಲ್ಲ ಮಂಗಗಳನ್ನು ಕರೆಸುತ್ತಾನೆ. ಗೆಳೆಯರೇ, ನಾವು ಈ ಮಾವಿನ ಮರದ ಮೇಲೆ ಬಹಳ ವರ್ಷಗಳಿಂದ ವಾಸಿಸುತ್ತಿದ್ದೇವೆ. ಆದರೆ ಯಾವುದೋ ಆಪತ್ತು ಸಂಭವಿಸಬಹುದು ಎಂದು ನನಗೆನಿಸುತ್ತಿದೆ. ಏಕೆ ಮಹಾರಾಜರೇ? ಮನುಷ್ಯರು ಇನ್ನೂ ಮಾವಿನ ಹಣ್ಣಿನ ರುಚಿ ನೋಡಿರುವುದಿಲ್ಲ. ಅವರು ಆ ಹಣ್ಣಿನ ರುಚಿ ನೋಡಿದ ದಿನವೇ ನಮಗೆ ಆಪತ್ತು ಕಾದಿದೆ. ಮಹಾರಾಜರೇ, ಹಾಗಾದ್ರೆ ಈಗ ನಾವೇನ್ ಮಾಡೋಣ? ನನ್ನ ಬಳಿ ಒಂದು ಉಪಾಯವಿದೆ. ಮರದಿಂದ ಒಂದೇ ಒಂದು ಹಣ್ಣು ಕೂಡ ನದಿಗೆ ಬೀಳದಂತೆ ಎಚ್ಚರಿಕೆ ವಹಿಸಬೇಕು. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಮಂಗಗಳ ಒಂದು ಗುಂಪು ವಾಸಿಸುತ್ತಿತ್ತು. ಅವು ಕಾಡಿನಲ್ಲಿ ಶಾಂತಿಯುತ ಬಾಳ್ವೆ ನಡೆಸುತ್ತಿದ್ದವು. ಅವುಗಳೆಲ್ಲವೂ ಅವರ ರಾಜನ ಬಗ್ಗೆ ಬಹಳ ಸಂತೋಷದಿಂದಿದ್ದವು. ಆದರೆ ಎಷ್ಟೇ ಎಚ್ಚರ ವಹಿಸಿದರೂ ಒಂದು ಮಾಗಿದ ರಸಭರಿತ ಮಾವಿನ ಹಣ್ಣು ನದಿಗೆ ಬಿದ್ದು ಬಿಟ್ಟಿತು. ಒಬ್ಬ ಮೀನುಗಾರನಿಗೆ ಮೀನುಗಳ ಜೊತೆಯಲ್ಲಿ ಆ ಮಾವಿನ ಹಣ್ಣು ಸಿಗುತ್ತದೆ. ಓಹ್, ಏನಿದು? ನನ್ನ ಸ್ನೇಹಿತನಿಗೆ ಇದು ಏನೆಂದು ತಿಳಿದಿರಬಹುದು. ಕೇಳಿ ನೋಡುತ್ತೇನೆ. ಅವನು ಸ್ನೇಹಿತನಿಗೆ ಹಣ್ಣನ್ನು ತೋರಿಸಿದ. ನೋಡಿಲಿ, ಮೀನುಗಳ ಜೊತೆಯಲ್ಲಿ ನನಗೆ ಸಿಕ್ಕಿರುವ ಈ ತರಹದ ಹಣ್ಣನ್ನು ಇದುವರೆಗೆ ನಾನು ನೋಡಿಲ್ಲ. ಇದು ಬಹಳ ರುಚಿ ಇರುವಂತೆ ಕಾಣುತ್ತದೆ. ಈ ತರಹದ ಹಣ್ಣನ್ನು ಇದುವರೆಗೂ ನಾನು ನೋಡಿಲ್ಲ. ಇದನ್ನು ನಾವು ರಾಜನ ಬಳಿ ತೆಗೆದುಕೊಂಡು ಹೋಗೋಣ. ನಿಜ, ಹಾಗೆ ಮಾಡುವುದೇ ಸರಿ. ಆದುದರಿಂದ ಅವನು ರಾಜನ ಅರಮನೆಗೆ ಹೊರಟ. ಓ ಮಹಾಪ್ರಭು, ನಾನು ಹಿಡಿದ ಮೀನುಗಳ ಮಧ್ಯೆ ನನಗೆ ಈ ಹಣ್ಣು ಸಿಕ್ಕಿತು. ಇದು ಏನಿರಬಹುದು ಮಂತ್ರಿಗಳೇ? ಅದು ಅತ್ಯಂತ ಅಪರೂಪವಾದ ಮಾವಿನ ಹಣ್ಣು ಮಹಾಪ್ರಭು. ಅದು ಬಹಳ ರುಚಿಯಾಗಿರುತ್ತದೆ. ಈ ಮಾವಿನ ಹಣ್ಣು ಎಲ್ಲಿ ಬೆಳೆಯುತ್ತದೆ? ಅದು ದಟ್ಟವಾದ ಕಾಡಿನಲ್ಲಿ ಬೆಳೆಯುತ್ತದೆ ಮಹಾಪ್ರಭು. ಹಾಗಾದ್ರೆ ಮಂತ್ರಿಗಳೇ, ಎಲ್ಲ ಸಿದ್ಧತೆಗಳನ್ನು ಮಾಡಿ ನಾವು ನಾಳೆ ಆ ಕಾಡಿಗೆ ಹೋಗುತ್ತೇವೆ. ಹಾಗೆ ಆಗಲಿ ಮಹಾಪ್ರಭು. ಮರುದಿನ ಬೆಳಿಗ್ಗೆ ರಾಜ ಕೆಲವು ಸೈನಿಕರೊಂದಿಗೆ ಕಾಡಿಗೆ ಹೊರಡುತ್ತಾನೆ. ಅವನು ಕಾಡನ್ನು ತಲುಪಿದಾಗ ಮಂಗಗಳಿಗೆ ಗಾಬರಿಯಾಯಿತು ಮತ್ತು ಅವು ಗಲಿಬಿಲಿಗೊಂಡು ಏನು ಮಾಡಬೇಕೆಂದು ತಿಳಿಯದೆ ಕಿರುಚಾಡಿದವು. ಹೇ, ಏನದು ಶಬ್ದ? ಮಂಗಗಳು ಶಬ್ದ ಮಾಡುತ್ತಿವೆ ಅಷ್ಟೇ ಪ್ರಭು. ಈ ದಿನ ನಾವು ಮಾವಿನ ಹಣ್ಣಿನ ಜೊತೆಗೆ ಮಂಗಗಳ ಮಾಂಸವನ್ನು ತಿನ್ನೋಣ. ಮಂಗಗಳಿಗೆ ಗಾಬರಿಯಾಯಿತು. ಸೈನಿಕರು ಮಂಗಗಳನ್ನು ಬೇಟೆಯಾಡಲು ಪ್ರಾರಂಭಿಸಿದರು. ಸ್ವಾಮಿ, ನಾವು ಮೋಸ ಹೋದೆವು. ಈಗ ನಾವು ಏನು ಮಾಡೋಣ? ಗಾಬರಿಯಾಗಬೇಡಿ, ನಾನೊಂದು ಉಪಾಯ ಹುಡುಕುತ್ತೇನೆ. ನಾನು ಹೇಳುವಂತೆ ಮಾಡಿ. ನೀವೆಲ್ಲರೂ ನದಿಯ ತೀರದಲ್ಲಿರುವ ಮಾವಿನ ಮರಕ್ಕೆ ಹೋಗಿ. ನಾವು ಸುರಕ್ಷಿತವಾಗಿ ಇರಬೇಕಾದರೆ ನಾವು ನದಿಯ ಆ ದಡದಲ್ಲಿರುವ ಅಂಜೂರದ ಮರಕ್ಕೆ ಹೋಗಬೇಕು. ನಾನು ನದಿಯ ಮೇಲೆ ಆಚೆ ದಡದ ಅಂಜೂರದ ಮರಕ್ಕೆ ಉಯ್ಯಾಲೆ ಆಡುತ್ತೇನೆ. ನೀವು ಒಬ್ಬೊಬ್ಬರಾಗಿ ನದಿಯ ಈ ದಡಕ್ಕೆ ದಾಟಿರಿ. ಅದು ಇನ್ನೊಂದು ತುದಿಯನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡಿತು. ಬಳ್ಳಿ ತುಂಬಾ ಕಡಿಮೆ ಉದ್ದ ಇದ್ದುದರಿಂದ ಅದು ಹೇಗೋ ಮಾಡಿ ಅಂಜೂರದ ಗಿಡಕ್ಕೆ ಜಿಗಿಯಿತು. ಮಂಗಗಳು ನದಿಯನ್ನು ದಾಟಲು ಪ್ರಾರಂಭಿಸಿದವು. ಎಲ್ಲ ಮಂಗಗಳು ಈ ರೀತಿಯಾಗಿ ನದಿಯನ್ನು ದಾಟಿಬಿಟ್ಟವು. ದಯವಿಟ್ಟು ಬೇಗ ಬಾ, ನನಗೆ ದಣಿವಾಗಿದೆ. ಇನ್ನು ಹೆಚ್ಚು ನನ್ನಿಂದ ಸಾಧ್ಯವಿಲ್ಲ. ಕೊನೆಯ ಮಂಗ ರಾಜನನ್ನು ಇಷ್ಟಪಡದ ಕೆಟ್ಟ ಮಂಗವಾಗಿತ್ತು. ನಾನು ರಾಜನಾಗುವ ಅವಕಾಶ ಇಲ್ಲಿದೆ. ನಾನು ಜಿಗಿದು ನದಿ ದಾಟಿ ಅವನನ್ನು ಕೆಳಗೆ ತಳ್ಳಿಬಿಡುತ್ತೇನೆ. ಕೆಟ್ಟ ಮಂಗ ತನ್ನ ಎಲ್ಲ ಶಕ್ತಿಯೊಡನೆ ಜಿಗಿದು ನಿಷ್ಕರುಣೆಯಿಂದ ಮಂಗಗಳ ರಾಜನನ್ನು ದೂಡುತ್ತದೆ. ಎಲ್ಲ ಮಂಗಗಳು ಅಸಹಾಯಕವಾಗಿ ಇದನ್ನು ನೋಡುತ್ತವೆ. ಕಾಪಾಡಲು ಯಾರಿಗೂ ಆಗುವುದಿಲ್ಲ. ಬಳ್ಳಿ ಕಡಿದು ಬೀಳುತ್ತದೆ ಮತ್ತು ಮಂಗಗಳ ರಾಜ ಕೆಳಗೆ ಬೀಳುತ್ತಾನೆ. ಮಂಗಗಳ ರಾಜ ಬಂಡೆಯ ಮೇಲೆ ಬಿದ್ದು ಅವನ ತಲೆ ಒಡೆಯುತ್ತದೆ. ರಾಜ ಇವೆಲ್ಲವನ್ನು ನದಿಯ ಆಚೆ ದಡದಿಂದ ನೋಡುತ್ತಿದ್ದ. ಬನ್ನಿ, ಆ ಬಡಪಾಯಿಗೆ ಸಹಾಯ ಮಾಡು. ನೀನು ಅವರನ್ನೆಲ್ಲ ನಿನ್ನ ಜೀವವನ್ನು ಪರವಾಗಿಟ್ಟು ಕಾಪಾಡು. ನನಗೆ ವ್ಯಥೆ ಇಲ್ಲ. ನಾನು ನನ್ನ ಕರ್ತವ್ಯ ಪಾಲಿಸಿದ್ದೇನೆ. ನಾನು ನಿನ್ನನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಿಸುತ್ತೇನೆ. ಬೇಡ, ದಯವಿಟ್ಟು ನನ್ನನ್ನು ಇಲ್ಲಿಯೇ ಬಿಡಿ. ನಾನು ಸಾಯುತ್ತೇನೆ. ಇದೆಲ್ಲ ಎಷ್ಟೊಂದು ನೋವಿನ ಸಂಗತಿ. ನನಗೆ ನೋವಿಲ್ಲ. ನಾನು ನನ್ನ ಎಲ್ಲಾ ಪ್ರಜೆಗಳನ್ನು ಕಾಪಾಡಿದ ಸಂತೋಷದಿಂದಿದ್ದೇನೆ. ಹೀಗೆ ಹೇಳುತ್ತಾ ಮಂಗಗಳ ರಾಜ ಸತ್ತು ಹೋಗುತ್ತಾನೆ. ನೀತಿ: ತ್ಯಾಗವೇ ಮಾತನಾಡುವ ಗುಹೆ. ಒಮ್ಮೆ ಒಂದು ಸಿಂಹವು ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿತ್ತು. ಯಾವ ಪ್ರಾಣಿಯೂ ಅದಕ್ಕೆ ಆಹಾರವಾಗಿ ಸಿಗಲಿಲ್ಲ. ಅದು ಒಂದು ಎತ್ತನ್ನು ಅಟ್ಟಿಸಿಕೊಂಡು ಹೋಯಿತು. ಅದು ಕೂಡ ತಪ್ಪಿಸಿಕೊಂಡು ಬಿಟ್ಟಿತು. ಅದಕ್ಕೆ ಬಹಳ ದಣಿವಾಯಿತು.
ಅದಕ್ಕೆ ಆಹಾರ ಸಿಗಲಿಲ್ಲದ ಕಾರಣಕ್ಕಾಗಿ ಅದು ನಿರಾಶೆಯಿಂದ ಕಾಡಿನೊಳಗೆ ಹೋಯಿತು. ಅದರ ದಾರಿಯಲ್ಲಿ ಒಂದು ಗುಹೆ ಸಿಕ್ಕಿತು. ಸಿಂಹವು ವಿಶ್ರಾಂತಿಗಾಗಿ ಆ ಗುಹೆಯ ಒಳಗೆ ಹೋಯಿತು. ಅಲ್ಲದೆ ಯಾವುದಾದರೂ ಪ್ರಾಣಿ ಸಿಕ್ಕಿದರೆ ಅದನ್ನು ಆಹಾರವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿತು. ಸಿಂಹ ಒಳಗೆ ಹೋಯಿತು. ಯಾವುದೂ ಸಿಗಲಿಲ್ಲ. ಅದು ಗುಹೆಯಲ್ಲಿ ಉಳಿಯಿತು. ಅದು ಯಾವುದೇ ಪ್ರಾಣಿಯ ಬರುವಿಕೆಗೆ ಆಸೆಯಿಂದ ಕಾಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಆ ಗುಹೆಯಲ್ಲಿ ವಾಸಿಸುತ್ತಿದ್ದ ನರಿ ಹಿಂದಿರುಗಿತು. ಗುಹೆಯ ಬಳಿ ಯಾವುದೋ ಪ್ರಾಣಿಯ ಹೆಜ್ಜೆ ಗುರುತನ್ನು ಅದು ನೋಡಿತು ಮತ್ತು ಹೆಜ್ಜೆಯ ಗುರುತು ಗುಹೆಯ ಒಳಗೂ ಹೋಗಿದ್ದವು. ಓ, ಇದು ಯಾರ ಹೆಜ್ಜೆ ಗುರುತಿರಬಹುದು? ಇದು ಸಿಂಹದ ಹೆಜ್ಜೆ ಗುರುತಿರಬಹುದೆಂದು ನನಗನಿಸುತ್ತದೆ. ನಾನು ಒಳಗೆ ಹೋದರೆ ಅದು ನನ್ನನ್ನು ಕೊಲ್ಲುತ್ತದೆ. ಗುಹೆಯಲ್ಲಿ ಯಾರಿರುವರೆಂದು ತಿಳಿಯಲು ಅದು ಒಂದು ಉಪಾಯ ಮಾಡಿತು. ಅದಕ್ಕಾಗಿ ಅದು ಗುಹೆಯತ್ತ ತಿರುಗಿ ಕೂಗಿತು, ಓ ಗುಹೆ, ಓ ಗುಹೆ! ಗುಹೆಯಿಂದ ಉತ್ತರ ಬರಲಿಲ್ಲ. ಓ ಗುಹೆ, ಓ ಗುಹೆ! ಈಗಲೂ ಗುಹೆಯ ಒಳಗಿಂದ ಉತ್ತರ ಬರಲಿಲ್ಲ. ಓ ಗುಹೆ, ಏನಾಯಿತು ನಿನಗೆ? ಏಕೆ ನೀನು ನನ್ನ ಜೊತೆ ಮಾತನಾಡುತ್ತಿಲ್ಲ? ನೀನು ನಾನು ಕರೆದಾಗಲೆಲ್ಲ ನನ್ನ ಜೊತೆ ಮಾತನಾಡುತ್ತಿದ್ದೆಯಲ್ಲ? ಉತ್ತರ ಬರಲಿಲ್ಲ. ಗುಹೆಯಲ್ಲಿ ಯಾರಾದರೂ ಇದ್ದಾರೆಯೇ? ಅದಕ್ಕಾಗಿ ನೀನು ನನ್ನ ಜೊತೆ ಮಾತನಾಡುತ್ತಿಲ್ಲವೇನು? ನೀನು ಮಾತನಾಡದಿದ್ದರೆ ನಾನು ಹಿಂತಿರುಗಿ ಹೋಗಿಬಿಡುತ್ತೇನೆ ಎನ್ನುವುದು ನಿನಗೆ ತಿಳಿದಿಲ್ಲವೇ? ಸಿಂಹವು ಮೂರ್ಖತನದಿಂದ ಗುಹೆ ನರಿಯ ಜೊತೆ ಮಾತನಾಡುತ್ತಿತ್ತೆಂದು ಯೋಚಿಸಿತು. ಆದುದರಿಂದ ಗುಹೆಯ ಬದಲಾಗಿ ತಾನು ಮಾತನಾಡಿದರೆ ನರಿ ಒಳಗೆ ಬರುತ್ತದೆ ಮತ್ತು ನಾನು ಅದನ್ನು ಕೊಲ್ಲಬಹುದು ಎಂದುಕೊಂಡಿತು. ಹೀಗೆ ಯೋಚಿಸಿ ಸಿಂಹ ಉತ್ತರ ಕೊಟ್ಟಿತು, ಕ್ಷಮಿಸು ಗೆಳೆಯ ನರಿ, ನಾನು ಸುಮ್ಮನೆ ನಿನ್ನ ಜೊತೆ ತಮಾಷೆ ಮಾಡಿದೆ. ಒಳಗೆ ಯಾರೂ ಇಲ್ಲ. ನೀನು ಧೈರ್ಯವಾಗಿ ಒಳಗೆ ಬರಬಹುದು. ಈ ಧ್ವನಿ ಸಿಂಹದ್ದೆಂದು ನರಿಗೆ ಅರ್ಥವಾಯಿತು. ನರಿ ಜಾಗರೂಕವಾಯಿತು ಮತ್ತು ಉತ್ತರಿಸಿತು, ಹೇ ಸಿಂಹ, ಒಳಗೆ ಬರಲು ನಾನೇನು ಮೂರ್ಖನೆಂದುಕೊಂಡೆಯಾ? ನಾನು ಒಳಗೆ ಬಂದರೆ ನೀನು ನನ್ನನ್ನು ಕೊಂದು ತಿಂದು ಬಿಡುವೆ. ವ್ಯರ್ಥವಾಗಿ ಕಾಯಬೇಡ, ಹೊರಟು ಹೋಗು. ಹೀಗೆ ಹೇಳುತ್ತಾ ನರಿ ಓಡಿತು ಮತ್ತು ಸಿಂಹಕ್ಕೆ ಏನೂ ಸಿಗಲಿಲ್ಲ. ನೀತಿ: ಉಕ್ಕಿ ಹೋದ ಹಾಲಿಗಾಗಿ ಪೆಬಲ್ಸ್ ಕನ್ನಡ